Yeah, the next topic under this chapter is the responsibility of corporate event organizer. So, corporate event organizer is the main person who is responsible for conducting a corporate event, whatever event it may be, which is related to corporate event. ಕಂಡಕ್ಟ್ ಮಾಡಬೇಕಾದ್ರೆ ಒಬ್ಬ ಪರ್ಸನಲ್ ರೆಸ್ಪಾನ್ಸಿಬಲ್ ಆಗಿ ಅವನನ್ನು ಅಪಾಯಿಂಟ್ ಮಾಡ್ಕೊಳ್ತೀವಿ. ಹಿ ವಿಲ್ ಬಿ ಕಾಲ್ಡ್ ಆಸ್ ಅ ಕಾರ್ಪೊರೇಟ್ ಈವೆಂಟ್ ಆರ್ಗನೈಸರ್. ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಆಲ್ ದಿ ಆ್ಯಕ್ಟಿವಿಟೀಸ್ ಬಿಕಾಸ್ for smooth functioning of the future events with and moreover he must have a clear communication and excellent skills to for the effective outcome of the corporate event. So various responsibilities are there as an event organizer. So ಇದನ್ನು ನಾನು ಫಸ್ಟ್ ಚಾಪ್ಟ್ರಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಇವೆಂಟ್ ಮ್ಯಾನೇಜರ್ ಅಂತೇನಿದೆ ಅದನ್ನು ಕೂಡ ಇಲ್ಲಿ ಅಪ್ಲೈ ಮಾಡಿಕೊಂಡು ನೀವು ಕಂಬೈನ್ ಮಾಡಿ ಬರಿಬೋದು. ಬಟ್ ಸ್ಟಿಲ್ ಸೊ ವೇರಿಯಸ್ ಪಾಯಿಂಟ್ಸನ್ನು ನೋಡೋಣ. ಫಸ್ಟ್ ಈಸ್ ಟು ಕೋಆರ್ಡಿನೇಟ್ ವಿತ್ ದಿ ಟೀಮ್ ಮೆಂಬರ್ಸ್. ಸೊ ಯಾರು ಟೀಮ್ ಮೆಂಬರ್ ಅಥವಾ ಒಂದು ಕಂಪನಿಯಲ್ಲಿ ಇರ್ತಾರೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಬೇಕು. ಯಾವ ಥೀಮ್ ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ಯಾವ ದಿನ ಸೆಲೆಕ್ಟ್ ಮಾಡ್ತಿದ್ದೀವಿ. ಸೊ ಆಲ್ ದಿಸ್ ಮಸ್ಟ್ ಬಿ ಡಿಸ್ಕಸ್ಡ್ ಆರ್ ಕೋಆರ್ಡಿನೇಟೆಡ್ ವಿತ್ ವೆಲ್ ಟೀಮ್ ಮೆಂಬರ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಹ್ಯಾಸ್ ಟು ಡೆವಲಪ್ ಸಮ್ ಟೈಮ್ ಫ್ರೇಮ್. ವಿತೌಟ್ ಅ ಟೈಮ್ ಫ್ರೇಮ್ ಒಂದು ಟೈಮ್ ಸ್ಲಾಟ್ ಇಲ್ಲ ಅಂತಂದರೆ ಸೊ ಇಟ್ ಮೇ ಪ್ರೊಲಾಂಗ್ ಫಾರ್ ನಂಬರ್ ಆಫ್ ಡೇಸ್ ವಿಚ್ ಬಿಕಮ್ಸ್ ಬೋರ್ಡ್ ಸಮ್. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಟೈಮ್ ಫ್ರೇಮನ್ನು ಸೆಟ್ ಮಾಡೋದು ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕಾರ್ಪೊರೇಟ್ ಇವೆಂಟ್ ಆರ್ಗನೈಸರ್. ಆ್ಯಂಡ್ ದೆನ್ ಹಿ ಮಸ್ಟ್ administer all the process and implement the same at the time of enacting that event. ಸೊ ದಟ್ ಅಡ್ಮಿನಿಸ್ಟ್ರೇಷನ್ ಏನೇ ಆಗಿದ್ರೂ ಕೂಡ ಪ್ರತಿಯೊಂದು ಆ್ಯಕ್ಟಿವಿಟಿನ ಸಕ್ಸಸ್ಫುಲ್ಲಾಗಿ ಬರಬೇಕು ಅಂತಂದರೆ ಒಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಏನು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಸೆಷನಲ್ಲಿ ಆ ಒಂದು ಪ್ರೋಸೆಸ್ ಪ್ರಕಾರನ ಪ್ರಿಪೇರ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಇಟ್ ವಿಲ್ ಬಿ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕಾರ್ಪೊರೇಟ್ ಇವೆಂಟ್ ಆರ್ಗನೈಸರ್. The next he will assist and select appropriate vendors ಆಗಿರ್ಬೋದು ಅಥವಾ appropriate staffs. Hiring the right staff for the right with the right skill for the right event is very much important. So ಹಾಗಾಗಿ selection of the vendors ಅಥವಾ staff members will be in the hands of the corporate event organizer while conducting the corporate event. Next is research. He makes some research and then select the best appropriate venue which is suitable for his theme. ಸೊ ಈಗ ಎಕ್ಸಿಬಿಷನ್ಸ್ ಎಲ್ಲ ಕಂಡಕ್ಟ್ ಮಾಡಬೇಕಾದ್ರೆ ಸೊ ಇಟ್ ವಿಲ್ ಬಿ ಗುಡ್ ವೆನ್ ಇಟ್ ಈಸ್ ಕಂಡಕ್ಟೆಡ್ ಇನ್ ಎ ಓಪನ್ ಏರ್ ಥಿಯೇಟರ್ಸಲ್ಲಿ. ಇಟ್ ವಿಲ್ ಬಿ ಗುಡ್ ಬಿಕಾಸ್ ವಿಶಾಲವಾದದ್ದು ಗ್ರೌಂಡಲ್ಲಿ ಒಂದು ಎಕ್ಸಿಬಿಷನ್ಸ್ನ ಕಂಡಕ್ಟ್ ಮಾಡಿ ಟ್ರೇಡ್ ಶೋಸ್ನ ಮಾಡಿದಾಗ ಇಟ್ ವಿಲ್ ಬಿ ವೆರಿ ಮಚ್ ಎಫೆಕ್ಟಿವ್. ಬಟ್ ವೈಲ್ ಕಮಿಂಗ್ ಟು ದಿ ಸೆಮಿನಾರ್ಸ್ ಕಾನ್ಫರೆನ್ಸಸ್ ಒಂದು 4 rooms ವಾಲಲ್ಲಿ ಮಾಡಿದಾಗಲ ಮಾತ್ರ ವಿತ್ LED ಪ್ರೆಸೆಂಟೇಷನ್ಸ್ PPT ಪ್ರೆಸೆಂಟೇಷನ್ಸ್ ಬೇಕೇ ಬೇಕಾಗುತ್ತೆ ಸೆಮಿನಾರ್ಸ್ ಕಾನ್ಫರೆನ್ಸ್ ಮಾಡಿದಾಗ. ಸೊ ಸೆಲೆಕ್ಟಿಂಗ್ ದಟ್ ಅಪ್ರೋಪ್ರಿಯೇಟ್ ವೆನ್ಯೂ ಲೈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಎವ್ರಿ ಇವೆಂಟ್ ಆರ್ಗನೈಸರ್. ದಿಸ್ ಸೆಲೆಕ್ಷನ್ ಆಫ್ ವೆನ್ಯೂ is brings a positive image and the final outcome will be good when the appropriate venue selection is made in a best possible way. Next is appropriate target audience. Who are all the target audience must be researched by him and appropriate target audience must be selected to attend such seminars ಅಥವಾ ಕಾನ್ಫರೆನ್ಸ್. ಯಾವ ಆಡಿಯನ್ಸ್ ಬರ್ತಾರೆ ಸೆಮಿನಾರ್ಸ್ ಅಥವಾ ಕಾನ್ಫರೆನ್ಸ್ಗೆ ಅಥವಾ ಮೀಟಿಂಗ್ಸ್ ಬೋರ್ಡ್ ಮೀಟಿಂಗ್ಸ್ಗೆ ಯಾರು ಬರ್ತಾರೆ ಅಥವಾ ಶೇರ್ ಹೋಲ್ಡರ್ಸ್ ಮೀಟಿಂಗ್ಸ್ಗೆ ಯಾರು ಬರ್ತಾರೆ ಈ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಅನ್ನೋದನ್ನು ಕೂಡ ನಮ್ಮ ಥೀಮ್ ಮೇಲೆ ಸೆಲೆಕ್ಟ್ ಆಗಿರುತ್ತೆ. ಆ್ಯಂಡ್ ಆಫ್ಟರ್ ಸೆಲೆಕ್ಟಿಂಗ್ ದ ಟಾರ್ಗೆಟ್ ಆಡಿಯನ್ಸ್ he must also ensure some safety regulations who attend that particular event. Not only the speakers ಅಥವಾ ಗೆಸ್ಟ್ ಮಾತ್ರ ಅಲ್ಲ, ಈವನ್ ಫ್ರಮ್ ದಿ ಇಂಟರ್ನಲ್ ವಾಲಂಟಿಯರ್ಸಿಂದ ಹಿಡಿದು ಸ್ಪೀಕರ್ಸ್, ಗೆಸ್ಟ್, ಸೆಕ್ಯೂರಿಟೀಸ್ ಅಥವಾ ಟಾರ್ಗೆಟ್ ಆಡಿಯನ್ಸ್ಗೆ ವರೆಗೂ ನಾವು ಹಿ ಮಸ್ಟ್ ಎನ್ಶ್ಯೂರ್ ಸಮ್ ಸೇಫ್ಟಿ ರೆಗ್ಯುಲೇಷನ್ಸ್. ಬಿಕಾಸ್ ಎಲ್ಲೂ ಕೂಡ ನಮ್ಮ ಕಡೆಯಿಂದ ಒಂದು ತಪ್ಪಾಗದೇ ಇರೋಗೆ ಅವ್ರಿಗೆ ಎಲ್ಲೂ ಕೂಡ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗದೆ ಇರೋ ಹಾಗೆ ಒಂದು ಕಂಫರ್ಟಬಲ್ ಝೋನಲ್ಲಿ ಇಡಿಸ್ಬೇಕಾಗಿರುವಂಥದ್ದು ಈ ಒಂದು ಕಾರ್ಪೊರೇಟ್ ಇವೆಂಟ್ ಆರ್ಗನೈಸರ್ದು ಕರ್ತವ್ಯ ಆಗಿರುತ್ತೆ. ನೆಕ್ಸ್ಟ್ he prepares a master budget and allocation of such budget to various departments in the setting up of the event is very much necessary. ಸೊ ಆ ಒಂದು ಬಜೆಟ್ ಎಷ್ಟು ಅಥವಾ ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟು ಅಲೋಕೇಟ್ ಮಾಡಬೇಕು ಇಟ್ ಆಲ್ಸೋ ಲೈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕಾರ್ಪೊರೇಟ್ ಇವೆಂಟ್ ಆರ್ಗನೈಸರ್. ಸೊ ಆಫ್ಟರ್ ಬಜೆಟ್ ಆಯಿತು, ಅಲೋಕೇಶನ್ ಆಯಿತು, ಇದನ್ನು ಮೀಟಿಂಗ್ ಮಾಡಿ ಒಂದು ಬೋರ್ಡ್ ಆಫ್ ಮೀಟಿಂಗ್ಸ್ ಮಾಡಿ ಅದನ್ನು ತಿಳಿಸ್ಬೇಕು ಅವ್ರಿಗೆ. ಸೊ ಯಾವ ರೀತಿ ಒಂದು ಅರೇಂಜ್ ಮಾಡಬೇಕು ಮೀಟಿಂಗ್ಸ್ನ ವೆನ್ ಎವರ್ ನೆಸಸರಿ. ಯಾವಾಗ ಬೇಕಂದ್ರೆ ಅವಾಗ ಮೀಟಿಂಗ್ಸ್ನ ಅರೇಂಜ್ ಮಾಡೋದು ಇಟ್ ಈಸ್ ಅ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ಬೋದು. ವೆನ್ ಎವರ್ ನೆಸಸರಿ ಇದ್ದಾಗ ಮಾತ್ರ
ಮೀಟಿಂಗ್ಸ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ಅರೇಂಜ್ ಮಾಡಬೇಕಾಗುತ್ತೆ. ವೆದರ್ ಶೇರ್ ಹೋಲ್ಡರ್ಸ್ ಮೀಟಿಂಗ್ನ ಡಿಸ್ಕಸ್ ಅರೇಂಜ್ ಮಾಡ್ತಾ ಇದ್ದೀನಿ, ಎಕ್ಸಿಕ್ಯೂಟಿವ್ ಮೀಟಿಂಗ್ಸ್ನ ಅರೇಂಜ್ ಮಾಡ್ತಿದ್ದೀನಿ, ಅಥವಾ ಇನ್ವೆಸ್ಟರ್ಸ್ ರಿಲೇಷನ್ ಮೀಟಿಂಗ್ಸ್ ಅರೇಂಜ್ ಮಾಡ್ತಾ ಇದ್ದೀನಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ಸ. ಸೊ ಯಾವ ಮೀಟಿಂಗ್ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಕಂಡಕ್ಟ್ ಮಾಡಬೇಕಾಗಿರೋದು ಈ ಒಂದು ಕಾರ್ಪೊರೇಟ್ ಇವೆಂಟ್ ಆರ್ಗನೈಸರ್ದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ದೆನ್ ನೆಕ್ಸ್ಟ್ ಈಸ್ ಮೇಂಟೈನ್ ಟ್ರ್ಯಾಕ್ ಆಫ್ ಈಚ್ ಆ್ಯಕ್ಟಿವಿಟಿ. ಪ್ರತಿಯೊಂದು ಆ್ಯಕ್ಟಿವಿಟಿನೂ ಕೂಡ ಒಂದು ಪ್ಲ್ಯಾಂಡ್ ಲೆವೆಲಲ್ಲಿ, ಪ್ರೀ ಪ್ಲ್ಯಾಂಡ್ ಲೆವೆಲಲ್ಲಿ ಒಂದು ಏನು ಇವೆಂಟ್ ನಡೀತಾ ಇದೆಯಾ ಇಲ್ವಾ ಅನ್ನೋದು ಕೂಡ ಹಿ ಮಸ್ಟ್ ಮೇಕ್ ಎ ಚೆಕ್ ಲಿಸ್ಟ್. ಇಟ್ ಈಸ್ ನಥಿಂಗ್ ಬಟ್ ಟ್ರ್ಯಾಕಿಂಗ್ ಈಸ್ ನಥಿಂಗ್ ಬಟ್ ದಿ ಚೆಕ್ ಲಿಸ್ಟ್ ಆಫ್ ಈಚ್ ಆ್ಯಕ್ಟಿವಿಟಿ, ವೆದರ್ ಇಟ್ ಈಸ್ ಗೋಯಿಂಗ್ ಆನ್ ಅಕಾರ್ಡಿಂಗ್ ಟು ದಿ ಪ್ರೀ ಪ್ಲ್ಯಾಂಡ್ ಫಾರ್ಮ್ಯಾಟ್ ಆರ್ ದಿ ಅದರ್ ಅನ್ನೋದು ಕೂಡ ಹಿ ಮಸ್ಟ್ ಮೇಕ್ ಎ ಚೆಕ್ ಲಿಸ್ಟ್. ಆ್ಯಂಡ್ ಆಲ್ಸೋ he must prepare relevant budgets. This is already done. relevant budgets ನಮ್ಮ ಹತ್ರ ಇರೋವಂಥ ಕಂಪನಿ ಕೊಟ್ಟಿರೋವಂಥ ಬಜೆಟ್ ಸಾಕ ಅಥವಾ ಸ್ಪಾನ್ಸರ್ಶಿಪ್ಗೆ ನಾನು ಹೋಗಬೇಕಾ ಅನ್ನೋದು ಕೂಡ ಇಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಸೆಟಪ್ ವೆನ್ಯೂ, ದಟ್ ಈಸ್ ಆಲ್ಸೋ ಬೀನ್ ಸೆಡ್ ಪ್ರಿವಿಯಸ್ಲಿ, ದಟ್ ಈಸ್ ರಿಸರ್ಚ್ ಮಾಡಿ ಒಂದು ಸೆಲೆಕ್ಟ್ ಅಪ್ರೋಪ್ರಿಯೇಟ್ ವೆನ್ಯೂ ಸೆಲೆಕ್ಟ್ ಮಾಡೋದು. ಇಟ್ ವಿಲ್ ಬಿ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕಾರ್ಪೊರೇಟ್ ಇವೆಂಟ್ ಆರ್ಗನೈಸರ್. ಟು ಡಿಟರ್ಮೈನ್ ದಿ ಎಫಿಷಿಯೆಂಟ್ ಮಾರ್ಕೆಟಿಂಗ್ ಪ್ರೊಸೀಜರ್, ವೆದರ್ ಇಂಟರ್ನಲ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಆಗಿರ್ಬೋದು, ಕೆಲವೊಂದು ಪಾರ್ಟಿಸಿಪೆಂಟ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿ ನಂತರ ಮಾರ್ಕೆಟಿಂಗ್ ಪ್ರಮೋಷನಲ್ ಟೂಲ್ಸ್ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ಪ್ರಿಪೇರ್ ಸಮ್ ಈವೆಂಟ್ ಮ್ಯಾಪ್ಸ್ ಟು ಕೋಆರ್ಡಿನೇಟ್ ವಿತ್ ವೆಂಡರ್ಸ್ ಟು ಪ್ರಿಪೇರ್ ದಿ ಕಾಂಟ್ಯಾಕ್ಟ್ಸ್. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಕೇಟ್ರಿಂಗ್ ಕೊಟ್ಟಿರ್ತೀವಿ, ವೆನ್ಯೂ ಜಾಗ ಹೇಳಿರ್ತೀವಿ, ವಿತಿನ್ ಟೈಮ್ ಪೀರಿಯಡ್ ಆ ವೆಂಡರ್ಸ್ಗೆ ನಮ್ಮ ಅವೈಲಬಲ್ ಪ್ಲೇಸ್ಗೆ ಆ ಫುಡನ್ನು ಪ್ರೊವೈಡ್ ಮಾಡಬೇಕು. ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇಟ್ ವಿಲ್ ಬಿ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕಾರ್ಪೊರೇಟ್ ಇವೆಂಟ್ ಆರ್ಗನೈಸರ್. ಆ್ಯಂಡ್ ಅರೇಂಜ್ ಆ್ಯಂಡ್ ಮ್ಯಾನೇಜ್ ಎವ್ರಿ ಕೀ ಟಾಸ್ಕ್. ಸಣ್ಣ ಒಂದು ಏನು ಟಾಸ್ಕ್ ಇರುತ್ತೆ ಅದರಲ್ಲೂ ಕೂಡ ಇವನು ಯಾವುದೇ ರೀತಿಯಾದ ನ್ಯೂನ್ಯತೆಗಳಿಲ್ದೇ, ದಟ್ ಈಸ್ ನೆಗೆಟಿವಿಟೀಸ್ ಇಲ್ಲದೇ ಒಂದು ಕಂಪ್ಲೀಟ್ ಸೆಟಪ್ ಮಾಡಬೇಕಾಗಿರೋದು ಇವನ ಕರ್ತವ್ಯ ಆಗಿರುತ್ತೆ. ಆ್ಯಂಡ್ ದೆನ್ ಹಿ ವಿಲ್ ಪ್ರೊವೈಡ್ ಸ್ಟ್ರಾಂಗ್ ಅಸಿಸ್ಟೆನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇನ್ವಾಲ್ವ್ಡ್ ಇನ್ ದಿಸ್, ಮೇ ಬಿ ಆ್ಯಸ್ ವಾಲಂಟಿಯರ್ಸಿಂದ ಹಿಡಿದು ಫೈನಲ್ ಆಡಿಯನ್ಸ್ ಸ್ಪೀಕರ್ಸ್ವರೆಗೂ ಹಿ ವಿಲ್ ಗಿವ್ ಸಮ್ ಅಸಿಸ್ಟೆನ್ಸ್ ವೆರ್ ಎವರ್ ನೆಸೆಸರಿ. ಆ್ಯಂಡ್ ದೆನ್ ಹಿ ಈಸ್ ದ ಹೆಡ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕಾಗಿರೋದು, ಅಥವಾ ಕಸ್ಟಮರ್ಸ್ಗೆ ಅಥವಾ ಆಡಿಯನ್ಸ್ ಯಾರು ಇರ್ತಾರೆ ಅಲ್ಲಿ ಅವ್ರಿಗೆ ಒಂದು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಬೇಕಾಗಿರೋದು. ಇಟ್ ವಿಲ್ ಬಿ ಮೇನ್ ಟಾಸ್ಕ್ ಫಾರ್ ದಿ ಕಾರ್ಪೊರೇಟ್ ಇವೆಂಟ್ ಆರ್ಗನೈಸರ್. ನೆಕ್ಸ್ಟ್ ಬಂದು ಅರೇಂಜ್ಮೆಂಟ್ಸ್ ಫಾರ್ ವೇರಿಯಸ್ ಕಾರ್ಪೊರೇಟ್ ಇವೆಂಟ್ಸ್. ಸೊ ದಿಸ್ ಈಸ್ ಬಿಟ್ ಸಿಮಿಲರ್ ಟು ದಿ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ಪ್ಲಾನಿಂಗ್ ಆಫ್ ಕಾರ್ಪೊರೇಟ್ ಇವೆಂಟ್ ಸ್ಟೆಪ್ಸ್ ಇದೆಯಲ್ಲ, ಸೊ ಆಲ್ಮೋಸ್ಟ್ ಅದರದ್ದೇ ರಿಲೇಟೆಡ್ ಆಗಿರುತ್ತೆ. ಬಟ್ ಸ್ಟಿಲ್ ಜಸ್ಟ್ ಹಾಗೆ ಇನ್ ಬ್ರೀಫಾಗಿ ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ ಅರೇಂಜ್ಮೆಂಟ್ಸ್ ಮಾಡಬೇಕಾದ್ರೆ ಓನ್ಲಿ ಪ್ರೀ ಪ್ಲ್ಯಾಂಡ್ ಅರೇಂಜ್ಮೆಂಟ್ಸ್ ಆರ್ ಮೇಡ್ ವೆಲ್, ಇಟ್ ವಿಲ್ ಲೀಡ್ ಟು ಸಕ್ಸಸ್ಫುಲ್ ಈವೆಂಟ್, ರೈಟ್ ಅಲ್ವಾ? ಸೊ ಪ್ರೀ ಪ್ಲ್ಯಾಂಡ್ ಅರೇಂಜ್ಮೆಂಟ್ಸ್ ಇಲ್ಲ ಅಂತಂದರೆ, ಪ್ಲಾನಿಂಗೇ ಇಲ್ಲ ಅಂತಂದರೆ, ಸೊ ದೇರ್ ವಿಲ್ ಬಿ ಔಟ್ಕಮ್ ಆಲ್ಸೋ ಇಟ್ ವಿಲ್ ಬಿ ನಾಟ್ ಸೊ ಎಫೆಕ್ಟಿವ್. ದೇರ್ ಫೋರ್ ವೇರಿಯಸ್ ಅರೇಂಜ್ಮೆಂಟ್ ಮಸ್ಟ್ ಬಿ ಮೇಡ್. ದಿ ಫಸ್ಟ್ ಒನ್ ವಿಲ್ ಬಿ ಸೈಟ್ ಸೆಲೆಕ್ಷನ್. ದಿಸ್ ವಿಲ್ ಬಿ ವೇರ್ ದ ಇವೆಂಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಾಟ್ ಈಸ್ ದಿ ಕಾಸ್ಟ್ ಆಫ್ ದಿ ವೆನ್ಯೂ, ವಾಟ್ ಈಸ್ ದಿ ಟೈಮ್ ವಿ ಆರ್ ಹೆಲ್ಡಿಂಗ್ ಅಪ್ ವಿತ್ ದಟ್ ವೆನ್ಯೂ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಿಯರ್ ದಿ ಸೈಜ್ ಆಫ್ ದಿ ವೆನ್ಯೂ ಅಥವಾ ಲೊಕೇಶನ್ ಎಲ್ಲಿದೆ, ಟೈಮ್ ಮತ್ತು ಕಾಸ್ಟ್ ಏನು, ವಾಟ್ ಆರ್ ಆಲ್ ದಿ ಫೆಸಿಲಿಟೀಸ್ ಅಥವಾ ಎಕ್ವಿಪ್ಮೆಂಟ್ಸ್ ಆರ್ ದೇರ್ ಇನ್ ಸೆಲೆಕ್ಟಿಂಗ್ ದಿ ಸೈಟ್. ಸೊ ಆಲ್ ದಿಸ್ ವಿಲ್ ಬಿ ಡಿಸ್ಕಸ್ಡ್ ವೈಲ್ ಸೆಲೆಕ್ಟಿಂಗ್ ದಿ ಸೈಟ್ ಸೆಲೆಕ್ಷನ್. Next is guest list. After deciding the site selection, the guest list ಯಾರು ನಾವು ಅಪ್ರೋಪ್ರಿಯೇಟ್ ಸ್ಪೀಕರ್ನ ಕರೆಸ್ತಾ ಇದ್ದೀವಿ, some proper arrangements must be made